ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಶರತ್ ಶ್ರೀವತ್ಸ, ಇವಾಲ್ಸ್ ಗ್ರೂಪ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂಡ್ ಇನ್ಸ್ಟಿಟ್ಯೂಟ್ ನಿಂದ ಇವತ್ತಿನ ದಿನ ನಮ್ಮ ಒಂದು ಇವೆಂಟ್ ಆರ್ಗನೈಸರ್ಸ್ಗೆ ಆಗ್ತಾ ಇರತಕ್ಕಂತ ಒಂದು ನಷ್ಟದ ಬಗ್ಗೆ ಧ್ವನಿ ಎತ್ತಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರತಕ್ಕಂತ ಒಂದು ವಿಚಾರ ಅನಿಲದ ಕೊರತೆ. ಈ ಒಂದು ಗ್ಯಾಸ್ನ ಕೊರತೆಯಿಂದಾಗಿ ಆಗಿರತಕ್ಕಂತ ನಷ್ಟ ಕೇವಲ ಒಂದು ಹೋಟೆಲ್ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ನಮ್ಮ ಒಂದು ಇವೆಂಟ್ ಆರ್ಗನೈಸರ್ಸ್ ಇಂಡಸ್ಟ್ರಿಗೂ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ. ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಇವೆಂಟ್ಸ್ ಗಳಲ್ಲಿ ಒಂದು ಪ್ರಮುಖ ಭಾಗವನ್ನ ವಹಿಸತಕ್ಕಂಥದ್ದು ಕೇಟರಿಂಗ್. ಆ ಕೇಟರಿಂಗ್ ಗೆ ಅನಿಲದ ಕೊರತೆಯಿಂದಾಗಿ ಒಂದು ಎಷ್ಟೋ ಕೇಟರಿಂಗ್ ಕ್ಯಾನ್ಸಲ್ ಆಗ್ತಾ ಇದೆ. ಆ ಒಂದು ಆರ್ಡರ್ಸ್ ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಎಷ್ಟೋ ಒಂದು ಇವೆಂಟ್ಸ್ ಕೂಡ ಸ್ಟಾಪ್ ಆಗ್ತಾ ಇದೆ ಅಥವಾ ಪೋಸ್ಟ್ಪೋನ್ ಆಗ್ತಾ ಇದೆ. ನಮ್ಗೆ ಯಾಕೆಂದ್ರೆ ಮುಂದಿನ ತಿಂಗಳಲ್ಲಿ ಏಪ್ರಿಲ್ ಅಥವಾ ಮೇ ಮಂತ್ಗಳಲ್ಲಿ ಬಹಳ ಒಳ್ಳೆ ಮುಹೂರ್ತಗಳಿದ್ದು ಒಳ್ಳೊಳ್ಳೆ ಇವೆಂಟ್ಸ್ ನ ಒಂದು ಬುಕ್ಕಿಂಗ್ ಆಗಿದ್ದು ಇವತ್ತಿನ ದಿನ ಅದು ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅಥವಾ ಪೋಸ್ಟ್ಪೋನ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಒಂದು ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇರ್ಬೋದು. ಸೊ ಏನಾಗ್ತಿದೆ ಅಂತಂದ್ರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನಾಗ್ತಿದೆ ಅಂತಂದ್ರೆ, ರಾಜ್ಯ ಸರ್ಕಾರದವರು ಅವರ ಮೇಲೆ ಒಂದು ತಪ್ಪನ್ನ ಆಗ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ತಪ್ಪನ್ನ ಆಗ್ತಾ ಇದ್ದಾರೆ. ನಿಮ್ಮಿಬ್ಬರ ಒಂದು ಜಗಳದಿಂದ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಬಡ ಕುಟುಂಬಗಳಿಗೆ ಅಥವಾ ಸ್ವಾವಲಂಬಿಯಾಗಿ ಯಾವುದೇ ಒಂದು ಸರ್ಕಾರದ ಸವಲತ್ತುಗಳನ್ನ ಪಡೆಯದೆ ಒಂದು ಜೀವನವನ್ನ ನಡೆಸ್ತಾ ಇರತಕ್ಕಂತ ಎಷ್ಟೋ ಇವೆಂಟ್ ಮ್ಯಾನೇಜರ್ಸ್ ಇರ್ಬೋದು, ಕೇಟರಿಂಗ್ ಇರ್ಬೋದು, ಏನಾಗ್ತದೆ ಅಂತವರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತಾ ಇದೆ. ದಯವಿಟ್ಟು ನಾವು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರವ್ರಿಗೆ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ನರೇಂದ್ರ ಮೋದಿಜಿಯವರಿಗೆ ಒಂದು ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಈ ಒಂದು ತೊಂದರೆಯನ್ನ ನಿವಾರಿಸ್ಕೊಡಿ. ಆಲ್ಟರ್ನೇಟ್ ವೇನಲ್ಲಿ ನೀವು ಯುದ್ಧದ ರೀಸನ್ ಅನ್ನ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಆಲ್ಟರ್ನೇಟ್ ವೇ ತುಂಬಾ ಇದೆ. ಅದರಿಂದ ನೀವು ಒಂದು ಅನಿಲವನ್ನು ತೆಗೆದುಕೊಂಡು ಬಂದು ನಮ್ಮ ಒಂದು ರಾಜ್ಯಕ್ಕೆ ಆಗಿರತಕ್ಕಂತ ಒಂದು ನಷ್ಟವನ್ನ ನೀವು ದಯವಿಟ್ಟು ಆದಷ್ಟು ಬೇಗ ನಿವಾರಿಸ್ಕೊಡಿ. ಇಲ್ಲ ಅಂತಂದ್ರೆ ನಾವು ಎಲ್ಲಾ ಇವೆಂಟ್ ಆರ್ಗನೈಸರ್ಸ್ ಏನ್ ಮಾಡ್ತೀವಿ ಅಂತಂದ್ರೆ, ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಯಾಕೆ ಅಂತಂದ್ರೆ, ಒಬ್ಬ ತಂದೆ ತಾಯಿ ಅವರ ಮಕ್ಕಳ ಎರಡು ವಿಚಾರವಾಗಿ ಸಾಲ ಮಾಡಿ ಆದ್ರೂ ಒಂದು ಅವರ ಕನಸನ್ನ ನನ್ಸ್ ಮಾಡ್ಕೊಡ್ತಾರಂತ. ಮೊದಲನೇದು ಅವರ ಶಿಕ್ಷಣ, ಎರಡನೇದು ಬಂದು ಅವರ ಮಕ್ಕಳ ಶುಭ ಸಮಾರಂಭ, ಮದುವೆ ಆಗಿರ್ಬೋದು, ಏನೇ ಒಂದು ಕಾರ್ಯಕ್ರಮ ಆಗಿರ್ಬೋದು. ಇವತ್ತಿನ ದಿನ ಆ ಒಂದು ಇವೆಂಟ್ಸ್ ಪೋಸ್ಟ್ಪೋನ್ ಆಗ್ತಾ ಇರೋದು, ಅವರ ಸಾಲದ ಹೊರೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಅವರ ಕನಸು ಕೂಡ ನನ್ಸಾಗ್ತಾ ಇಲ್ಲ. ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಇದಕ್ಕೆ ಒಂದು ನಾಂದಿಯನ್ನ ಆಡಿ, ದಯವಿಟ್ಟು ಈ ಅನಿಲದ ಕೊರತೆಯಿಂದ ಏನು ನಷ್ಟ ಉಂಟಾಗ್ತಾ ಇದೆ ಅದು ನಮ್ಮ ಇವೆಂಟ್ ಆರ್ಗನೈಸರ್ಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತಾ ಇದೆ. ದಯವಿಟ್ಟು ಇದರ ಒಂದು ವಿಚಾರವಾಗಿ ಇದನ್ನು ಪ್ರಮುಖ ವಿಚಾರವಾಗಿ ತೆಗೆದುಕೊಂಡು ನಮಗೆ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.